ಮತ್ತೆ ನಿಮ್ಮ ಮೇಲೆ ಒಂದು ಆರೋಪ ಇದೆ. ನನ್ನ ಮೇಲ ನಿಮ್ಮ ಮೇಲೆ ಏನು ಆರೋಪ? ಈಗ ಸಂದೀಪ್ ರೆಡ್ಡಿ ಅವ್ರಿಗೆ ಯಾವಾಗಲೂ ನೀರು ಅನ್ನೋದು ರಾಜಕೀಯಕ್ಕೋಸ್ಕರ ಬಳಸ್ತಾರೋ ಇಲ್ಲ ಜನರಿಗೋಸ್ಕರ ಏನಾದ್ರು ಫೈಟ್ ಮಾಡ್ತಾರೋ ಅನ್ನೋದು ಒಂದು ಎಲ್ಲ ಆರೋಪ ಮಾಡ್ತಾವ್ರೆ ಸ್ವಲ್ಪ ಜನ. ಓಕೆ. ಇದಕ್ಕೆ ಉತ್ತರ ಏನಂತ ಕೊಡ್ತೀರಾ? ಅಲ್ಲ, ನೀರನ್ನೋದು ತುಂಬಾ ಜನರ ಕೂಗು. ಏನು, ನೀರಾವರಿ ಹೋರಾಟಗಾರರಿರ್ಬೋದು, ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಜನಕ್ಕೂ ಇದು ಗೊತ್ತಿದೆ ನೀರಿನ ಬಗ್ಗೆ. ಏನು ನಮಗೆ ಬಯಲು ಸೀಮೆಗೆ ಒಳ್ಳೆ ನೀರು ಬರಬೇಕು ಅನ್ನೋದು ಆವತ್ತಿಂದನೂ ಒಂದು ಕೂಗು. ಅಂಥದ್ರಲ್ಲಿ ಸಾಮಾಜಿಕ ನೆಲೆಗಟ್ಟಲ್ಲಿರುವಂತಹ ನಾನು ಸಾರ್ವಜನಿಕ ಜೀವನದಲ್ಲಿರುವಂತಹ ನಾನು ನೀರಿನ ಬಗ್ಗೆ ಹೋರಾಟ ಮಾಡಿದಾಗ ಅದು ರಾಜಕೀಯವಾಗಿ ಏನ್ ತಪ್ಪಾಗುತ್ತೆ? ನೀರು ಬೇಡವಾ ನಮ್ಗೆ? ಹಂಗಾದ್ರೆ ನಿಮ್ ರಾಜಕೀಯಕ್ಕೋಸ್ಕರ ಬಳಸ್ತಾ ಇದ್ರ ನೀರು ಅಷ್ಟೇ. ಅದನ್ನ ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಿಡಿ, ಜನ ಇವಾಗ ಅನ್ಕೊಳ್ಳಿ. ಈಗ ರಾಜಕೀಯ ನಾವು ಏನಕ್ಕೆ ಮಾಡ್ತಿದೀವಿ ಏನಿಲ್ಲ. ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಚಿಕ್ಕಬಳ್ಳಾಪುರ ಬಂದ್ಗೆ ನಾವು ಹೊತ್ತು ಕರೆ ಕೊಟ್ವಿ, ಸ್ವಯಂ ಘೋಷಿತ ಬಂದ್ಗೆ, ಸ್ವಯಂ ಪ್ರೇರಿತ ಬಂದ್ಗೆ. ಯಾಕೆ ಇಡೀ ಚಿಕ್ಕಬಳ್ಳಾಪುರ ಒಂದು 5-6 ಗಂಟೆಗಳ ಕಾಲ ಸ್ತಬ್ಧ ಯಾಕಾಯ್ತು? ಒಂದು 80 ಎಷ್ಟೋ ಆಡಳಿತ ಪಕ್ಷದ ಕಾಂಗ್ರೆಸ್ನವರು ಮತ್ತೆ ಇನ್ನೊಂದಷ್ಟು ಜನ ನಮ್ಮ ರಾಜಕೀಯ ವಿರೋಧಿಗಳು ಎಷ್ಟೋ ಪ್ರಯತ್ನ ಪಟ್ಟರು ಸಹ ಆವತ್ತು ಅಂಗಡಿಗಳು ಒಂದು 20% ಕೂಡ ತೆಗೆದಿರ್ಲಿಲ್ಲ. ಇಡೀ ಚಿಕ್ಕಬಳ್ಳಾಪುರ ಸ್ತಬ್ಧ ಆಗಿತ್ತು. ಒಂದು ಪೆರೆಸಂದ್ರ ಗ್ರಾಮದಿಂದ ರೈತ ಕುಟುಂಬದಿಂದ ಬಂದಂತಹ ನಾನು ಒಂದು ಈ ತರ ಮಾಡಿ ಅಂತ ಮನವಿ ಮಾಡಿದ್ರೆ ಇಡೀ ಚಿಕ್ಕಬಳ್ಳಾಪುರ ಎಷ್ಟೋ ಜನ ಏನು ಸಣ್ಣ ಬೀದಿ ಬದಿ ವ್ಯಾಪಾರದಿಂದ ಹಿಡಿದು ಬಂಗಾರದ ಅಂಗಡಿ, ವಜ್ರದ ಅಂಗಡಿಗಳವರೆಗೂ ಮುಚ್ತಾರೆ ಅಂಗಡಿ ಅಂತಂದ್ರೆ ಅದರಿಂದ ರಾಜಕೀಯ ಎಲ್ಲಿದೆ? ಜನ ಸ್ಪಂದಿಸಿದ್ರಲ್ಲ. ಜನ ಸ್ಪಂದನೆ ಮಾಡಿದ್ ಯಾಕೆ ಮಾಡ್ತಾರೆ? ನಾವೇನೇನಾದ್ರೂ ಹೆದರ್ಸೋ ಅಂಥದ್ದು ಇದೆಯಾ? ನಮ್ಮ ಕಡೆಯಿಂದ ಪೊಲೀಸ್ ಬಲ ಇದೆಯಾ? ಯಾರಿಗಾದ್ರೂ ಹೇಳಿ ನಾವು ಅಂಗಡಿಗಳನ್ನ ಮುಚ್ಚುವಂತ ಕೆಲಸ ಮಾಡಿದ್ವಾ? ಯಾಕೆ ಮುಚ್ಚಿದ್ರು ಜನ? ಈಗ ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅಂತ ಮಾಡ್ತಿದೀವಿ. ನಾವೊಂದು ಮಾಮೂಲಿ, ನಮ್ಗೇನು ಅಧಿಕಾರ ಇಲ್ಲ, ಇನ್ನೊಂದಿಲ್ಲ. ಅಂಥದ್ರಲ್ಲೂ ಸಹ ಹಳ್ಳಿನಲ್ಲಿ ಮನೆಗೆ ಬುಕ್ಸ್ ತಲುಪ್ತಾ ಇದೆ. ಈಗಾಗಲೇ 70-80 ಸಾವಿರ ಸಿಗ್ನೇಚರ್ಸ್ ಆಗಿದೆ. ಯಾಕೆ ಮಾಡ್ತಾರೆ ಜನ? ಎಜುಕೇಟೆಡ್ಸ್ ಅಲ್ವಾ ಸಿಗ್ನೇಚರ್ ಮಾಡೋದು. ನಾವು ಆ ರೀತಿ ಏನಾದ್ರೂ ಎಲ್ಲಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲೋ ಇನ್ನೊಂದ್ರಲ್ಲೋ ಇಟ್ಕೊಂಡು ಏನೋ ಸೈನ್ ಮಾಡಿದೀವ? ಪ್ರತಿಯೊಂದಕ್ಕೂ ಆನ್ಸರಬಲ್ ಅಕೌಂಟಬಿಲಿಟಿ ಇದೆ. ಯಾರ್ಯಾರು ಮಾಡಿದ್ದಾರೆ ಅನ್ನೋದ್ರನ್ನು ಅಕೌಂಟಬಿಲಿಟಿ ಇದೆ. ಅಂತ ಒಂದು ಕಾರ್ಯವನ್ನ ಒಂದು ಜನಪರವಾಗಿ ನಾವು ಮಾಡ್ತಿದೀವಿ. ಮತ್ತೆ ಈ ರೀತಿಯ ಸಾರ್ವಜನಿಕ ಹೋರಾಟಗಳು ಮಾಡಿದಾಗ ಒಂದಷ್ಟು ಜನ ಕುಹಕ ಮಾತಾಡೋದು, ಒಂದಷ್ಟು ಜನ ಎಳೆದಾಡೋದು, ಒಂದಷ್ಟು ಜನ ಹಿಂದಕ್ಕೆ ಎಳೆಯುವಂಥದ್ದು, ಕಾಲು ಎಳೆಯುವಂಥದ್ದು ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಮೊದಲಿಂದ ಇತಿಹಾಸದಿಂದನೂ ನಡ್ಕೊಂಡ್ ಬರ್ತಾ ಇದೆ. ಅದು ಯಾವುದು ನಮ್ಗೆ ಬೇಕಿಲ್ಲ. ನಮ್ಮ ಕಾಳಜಿ ಜನಗಳ ಪರವಾಗಿದೆ. ಜನಗಳ ಪರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾರು ಏನೇ ಹೆಸರು ಕೊಟ್ಟರು ನಾವು ಬಂದಿರೋದು ಚಿಕ್ಕಬಳ್ಳಾಪುರನ ಗೆಲ್ಸಕ್ಕೆ. ಮತ್ತೆ ಈಗ ನೀವು ಹೇಳಿದ್ರೆ ಲಕ್ಷ ಸಿಹಿ ನಾನು ಆಲ್ರೆಡಿ ರೆಡಿ ಮಾಡ್ತಾ ಇದೀವಿ ಅಂತ. ಅದರಲ್ಲಿ ನೀವು ಫೋನ್ ನಂಬರ್ ಏನು ಮೆನ್ಷನ್ ಮಾಡ್ತಾ ಇದ್ರ ಅನ್ನೋದು ಒಂದು ಡೌಟ್ ಇದೆ ಜನಗಳಿಗೆ. ಈ ಫೋನ್ ನಂಬರ್ ಇಟ್ಕೊಂಡು ಇವ್ರು ಏನಾದ್ರು ರಾಜಕೀಯ ಬಳಸ್ಕೋಬೋದಾ ಅಂತ? ಇಲ್ಲ, ನಾವು ಫೋನ್ ನಂಬರು ಆಪ್ಷನಲ್ ಅಂತಾನೆ ಹೇಳಿದೀವಿ. ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಬರೀರಿ ಅಂತ ಹೇಳಿದೀವಿ. ಅದನ್ನ ಒಂದು ಐಡೆಂಟಿಟಿ, ಒಂದು ಹೆಸರು, ಒಂದು ಫೋನ್ ನಂಬರು, ಒಂದು ಇದಕ್ಕೆ ಅಷ್ಟು ಬಿಟ್ರೆ ಯಾರಿಗೂ ನಾವು ಫೋನ್ ನಂಬರ್ನ ಬಲವಂತವಾಗಿ ಬರೆಸ್ತಿಲ್ಲ. ಫೋನ್ ನಂಬರ್ ಅನ್ನ ಅವ್ರದ್ದೊಂದು, ಇವಾಗ ಏನಂತಂದ್ರೆ ಫೋನ್ ಅಂದ್ರೆ ನೀವು ಹೊರಗಡೆ ಮನೆಯಿಂದ ಹೋಗ್ತಿದ್ದಂಗೆ ಏನಿಲ್ದಿರ ಹೋಗ್ಲಿ ಕೈಯಲ್ಲಿ ಒಂದು ಫೋನ್ ಇಲ್ಲ ಅಂದ್ರೆ ಬ್ಯಾಲೆನ್ಸೇ ಇಲ್ದಿರಂಗಾಗುತ್ತದೆ. ಅಂದ್ರೆ ಫೋನ್ ಅನ್ನೋದು ಒಬ್ಬ ವ್ಯಕ್ತಿಗೆ ಅಷ್ಟೊಂದು ಇಂಪಾರ್ಟೆಂಟ್. ಒಂದು ವ್ಯಕ್ತಿಯ ವ್ಯಕ್ತಿತ್ವ ಅದು. ಆ ಫೋನ್ ನಂಬರು ಅವ್ರದ್ದೊಂದು ಐಡೆಂಟಿಟಿ ಆಗಿದೆ. ಅಂತ ಒಂದು ಸಮಯದಲ್ಲಿ ಯಾರಾದ್ರೂ ಬರೆಯಂಗಿದ್ರೆ ಬರೀರಿ ಅಂತ ಹೇಳ್ತಿದೀವಿ, ಬಿಟ್ರೆ ಯಾರನ್ನು ಬಲವಂತವಾಗಿ ಬರೆಸ್ತಾ ಇಲ್ಲ. ಅವ್ರ ಅವಶ್ಯಕತೆ ಇದ್ದಾಗ ಬರೀಬಹುದು. ಫೋನ್ ನಂಬರ್ ಇಟ್ಕೊಂಡು ಹೆಂಗ್ ರಾಜಕೀಯ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಫೋನ್ ನಂಬರ್ ಬೇಕೇ ಬೇಕು ಅಂತಂದ್ರೆ ಗೊತ್ತಿಲ್ದಿರೋ ಅಂತ ಜನಗಳಿಗೆ ಹೇಳ್ತೀನಿ, ಇವತ್ತು 108 ತರದಲ್ಲಿ ಡೇಟಾ ಸಿಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಫೋನ್ ನಂಬರ್ಗಳು ಎಲ್ಲಾರ್ಗು ಇವಾಗ ಎಷ್ಟೊಂದ್ ಜನ ಟ್ರೂ ಕಲರ್ ಹಾಕೊಂಡಿರ್ತಾರೆ, ಸ್ಪ್ಯಾಮ್ ಕಾಲ್ಸ್ ಎಲ್ಲ ಬರ್ತಿರ್ತದೆ. ಅವ್ರಿಗೆಲ್ಲ ನಿಮ್ ಫೋನ್ ನಂಬರ್ ಹೆಂಗಿಂದ ಸಿಕ್ಕಿದೆ? ಅದಕ್ಕೆ ಅಂತಾನೆ ಡೇಟಾ ಕೊಡೋ ಅಂತ ಜನ ಇದ್ದಾರೆ. ಅದೆಲ್ಲ ನಮಗ್ ಬೇಕಿರೋದು. ನಾವು ಒಂದು ನೈಜವಾಗಿ ಹೋರಾಟ ಮಾಡಿದಾಗ ಇದೊಂದು ಸಿಸ್ಟಮ್ ಅಂತ ಮಾಡಿದೀವಿ. ಬಲವಂತವಾಗಿ ಯಾರನ್ನೂ ನಂಬರ್ ಕೇಳ್ತಾ ಇಲ್ಲ. ಮತ್ತೆ ಜನ ಏನ್ ಅನ್ಕೊಂತಾರೋ ಅದು ಅನ್ಕೊಳ್ಳಿ, ನಾವು ಕೆಲಸ ಮುಂದುವರಿಸ್ತೀವಿ. ಮತ್ತೆ ನೀರ್ ಸಮಸ್ಯೆನ ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ತಾರೆ, ಇಲ್ಲಿಗೆ ಸ್ಟಾಪ್ ಆಗ್ತೈತೆ ಅಂತ ಒಂದು ಡೌಟ್ ಇದೆ ಜನಗಳ ಹತ್ರ. ಇಲ್ಲ, ಸ್ಟಾಪ್ ಮಾಡಕ್ ಚಾನ್ಸೇ ಇಲ್ಲ. ಈಗ ಆಲ್ರೆಡಿ ನಾವು ಹೇಳಿದ್ನಲ್ಲ, ಒಂದು 70-80 ಸಾವಿರದವರೆಗೂ ನಮ್ದು ಸಿಗ್ನೇಚರ್ಸ್ ಆಗಿದೆ. ಈಗ ಏನಂತಂದ್ರೆ ಇದಕ್ಕೊಂದು ಅಂತ್ಯ ನುಡಿತೀವಿ. ಈಗ ನಾವು ಈಗ ಇಷ್ಟರಲ್ಲೇ ಅಂತ್ಯ. ಯಾಕಂತಂದ್ರೆ ಎಷ್ಟೋ ಜನ ಹಳ್ಳಿಗಳಲ್ಲಿ ಇದನ್ನೆಲ್ಲ ಮಾಡಿಸ್ತಿರೋದು ವಿದ್ಯಾವಂತ ಹುಡುಗರು, ಇವರು ಅವರೆಲ್ಲ ಏನಂದ್ರೆ ಶನಿವಾರ ಭಾನುವಾರ ಬರಬೇಕು, ಆವತ್ತು ಅವ್ರು ಮಾಡಿಸ್ಬೇಕು. ಈ ರೀತಿಯಾದಂತಹ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಒಂದೊಂದೇ ನಡ್ಕೊಂಡು ಹೋಗ್ತಿದೆ.
ಇದು ಆಗ್ತಿದ್ದಂಗೆ ಅದನ್ನ ನಾವು ರಾಷ್ಟ್ರಪತಿಗಳಿಗೆ ತಲುಪಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇವನ್ ಹೈಕೋರ್ಟ್ ಜಡ್ಜ್ ಅವರು ಸಹ ನಮಗೆ ಹೇಳಿದ್ದಾರೆ, ನಿಮ್ಮನ್ನ ಪ್ರಧಾನಮಂತ್ರಿಯವರೆಗೂ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ. ಅಂದ್ರೆ ಹೈಕೋರ್ಟ್ ಜಡ್ಜ್ ಅವರು ಸಹ ಅದು ಕರೆಕ್ಟ್ ಇದೆ ಅಂತ ಒಪ್ತಾರೆ ಅಂತಂದ್ರೆ ನಮ್ಮ ಹೋರಾಟ ಒಂದು ಹಾದಿ ಕರೆಕ್ಟ್ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದಷ್ಟು ಜನ ಮಾತಾಡೋರು ಇರ್ತಾರೆ, ಮಾತಾಡ್ತಾನೆ ಇರಲಿ. ಈ ಹೋರಾಟ ನಿಲ್ಲಲ್ಲ, ನಮ್ಗೆ ಒಳ್ಳೆ ನೀರು ಬರಬೇಕು, ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಮತ್ತೆ ಚಿಕ್ಕಬಳ್ಳಾಪುರಲ್ಲಿ ಮೇನ್ ಹಾಸ್ಪಿಟಲ್ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನೀವು ಇದನ್ನ ಯಾವ ತರ ಆಕ್ಷನ್ ತಗೊಳಕಾಗುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ? ಆಕ್ಷನ್ ತಗೊಳಕ್ ನಾನು ಯಾರು ಅಲ್ಲ. ನಾವೇನಿದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಜನಗಳಲ್ಲಿ. ಅವಶ್ಯಕತೆ ಬಿದ್ದರೆ ಹೋರಾಟಗಳನ್ನ ಮಾಡ್ಬೋದು. ಅಷ್ಟು ಬಿಟ್ರೆ ನಮ್ಮ ಸೀಮಿತ ಒಂದು ಶಕ್ತಿಯಲ್ಲಿ ಈಗಾಗಲೇ ಏನ್ ಮಾಡಕ್ಕಾಗುತ್ತೆ. ಈಗ ಮೊನ್ನೆ ನಾವು ಹಾಸ್ಪಿಟಲ್ ಮುಂದೆ ಗಲಾಟೆ ಮಾಡಿದ್ವಿ. ತುಂಬಾ ಹೊತ್ತು ರೋಡಲ್ಲಿ ಕುತ್ಕೊಂಡು ಇದು ಮಾಡಿದ್ಮೇಲೆ ಅಡಿಷನಲ್ ಡಿ ಸಿ ಅವರು, ಅವತ್ತು ಡಿ ಸಿ ಅವ್ರು ಇರಲಿಲ್ಲ, ಚೆನ್ನಮ್ಮಾಜಿ ಅವ್ರದ್ದು ಅಂತ್ಯಕ್ರಿಯೆಗೆ ಅಂತ ಹೋಗಿದ್ರು ಅವ್ರ ರಿಲೇಟಿವ್ ಅವರು. ಅವತ್ತು ಅಡಿಷನಲ್ ಡಿ ಸಿ ಅವ್ರು ಬಂದು ಈ ರೀತಿ ಆಗಿದೆ, ಇದು ಮಾಡಿ ಅಂತೇಳಿ. ಇವನ್ ಮೆಡಿಕಲ್ ಕಾಲೇಜ್ನ ಅಲ್ಲಿರುವಂಥ ಹಾಸ್ಪಿಟ್ಲ್ ಓಪನ್ ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ವಿ. ಅವತ್ತು ಬಂದು ನಮ್ಗೆ ರೈಟಿಂಗಲ್ಲಿ ಕೊಟ್ಬಿಟ್ಟು ಹೋದ್ರು, 20 ದಿವಸಗಳಲ್ಲಿ ನಾವು ಒ ಪಿ ಡಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಹಂತ ಹಂತವಾಗಿ ಆಪರೇಷನ್ಸು ಇನ್ನೊಂದೆಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ 15ನೇ ತಾರೀಕು ಮೋಸ್ಟ್ಲಿ ಇವಾಗ ಒ ಪಿ ಡಿ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ಸಣ್ಣ ಜಯ. ಅದೇ ರೀತಿ ಪ್ಯಾರಾಸೋನದಲ್ಲಿ ಇರುವಂತಹ ಹಾಸ್ಪಿಟ್ಲ್ಗೆ ಮತ್ತೆ ನಿನ್ನೆ ನಾನು ಹೋಗಿ ಭೇಟಿ ಮಾಡಿದ್ದೆ. ನಿಜವಾಗ್ಲೂ ಆಸ್ಪತ್ರೆ ಅಷ್ಟೊಂದು ಚೆನ್ನಾಗಿದೆ. ಈಗ ಹಾಸ್ಪಿಟ್ಲಲ್ಲಿರುವಂಥ ಸ್ಟಾಫ್ ಎಲ್ಲರೂ ಕೆಲಸ ಮಾಡ್ತಿದ್ರು. ತುಂಬ ಜನ ಅವತ್ತು ಪೇಷಂಟ್ಸ್ ಬಂದು ತೋರಿಸ್ಕೊಂತಿದ್ರು. ಅಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇತ್ತು. ಆ ರೀತಿ ವಾತಾವರಣ ಸೃಷ್ಟಿ ಮಾಡ್ಬೇಕನ್ನೋದೇ ನಮ್ಮ ಕಾಳಜಿ, ನಮ್ಮ ಒಂದು ಉದ್ದೇಶ. ಅದನ್ನು ನಾವು ನೋಡದೆ ನಂಗೆ ಮನಸ್ಸು ತೃಪ್ತಿ ಆಯಿತು. ಎಲ್ಲರಿಗೂ ಅವತ್ತು ಬೈದಿದ್ದೆ, ಹೋರಾಟ ಮಾಡೋ ಟೈಮಲ್ಲಿ ಅವ್ರಿಗೆಲ್ಲರಿಗೂ ಧಿಕ್ಕಾರಕ್ಕೆ ಹೋಗಿದ್ದೆ. ನಿನ್ನೆ ನಿಜವಾಗ್ಲೂ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕೆಲಸ ಮಾಡ್ತಿದ್ದೀರಾ ಒಳ್ಳೇದು ಅಂತ ಹೇಳ್ತೀವಿ, ಅದು ಯಾರೇ ಆಗಿರ್ಬೋದು. ಕೆಲಸ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಂವಿಧಾನ ಕಲ್ಪಿಸಿರುವಂತಹ ಅವಕಾಶ ಅದು. ಹೊಗಳಕ್ಕೂ ರೆಡಿ ಇರ್ತೀವಿ, ತೆಗಳಕ್ಕೂ ರೆಡಿ ಇರ್ತೀವಿ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಮತ್ತೆ ಬೇರೆ ಸಂದರ್ಭದಲ್ಲಿ ಪಾಪ ಜನ ಎಲ್ಲ ಕೇಳೋದು ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಡಿ ಅಂತ. ಇದ್ರ ಮೇಲೆ ನೀವೇನಾದ್ರೂ ಯಾವತ್ತನ ಯಾರನ್ನು ಮಾತಾಡಿದ್ರಾ? ಇಲ್ಲ, ನಾನು ಇದುವರೆಗೂ ಏನು ಮಾತಾಡಿಲ್ಲ. ಬಸ್ ಸ್ಟ್ಯಾಂಡ್ ಬೇಕಿದೆ ನಮಗೆ. ಅದಕ್ಕೆ ಯಾರು ಸಂಬಂಧಪಟ್ಟು ನೋಡಿ ಸರ್, ನೀವು ಹೇಳ್ತಾ ಇರೋದು ನಿಜ. ಎಷ್ಟು ಸಮಸ್ಯೆಗಳಿಗೆ ನಾವು ಕೂಗಿ ಎಬ್ಬಿಸ್ಬೇಕೋ ಎಬ್ಸಕ್ಕಾಗುತ್ತೋ. ಮತ್ತೆ ಪ್ರತಿ ಸಲನೂ ನಾವು ಗಲಾಟೆ ಮಾಡ್ಕೊಂಡೇ ಇದ್ರೆ ಜನಗಳೇನಿದ್ದಾರೆ ನಮ್ಮ ಜೊತೆ ನಿಂತ್ಕೊಳ್ಳೋಂಥ ಜನ, ಬೆಳಗ್ಗೆ ಇದ್ರೆ ಒಂದು ಕೂಲಿ ಕೆಲಸ ಮಾಡೋರು ಇರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಒಬ್ಬ ವ್ಯಾಪಾರಿ ಇರ್ಬೋದು, ಅವರೆಲ್ಲ ಕೆಲಸಗಳನ್ನ ನೋಡಿ ನಮ್ಮ ಜೊತೆ ಪ್ರತಿಭಟನೆಗೂ ಇನ್ನೊಂದು ನಿಂತ್ಕೊಳಕ್ಕಾಗುತ್ತೆ. ಪ್ರತಿ ದಿವಸ ನಾವು ಇದೇ ಮಾಡ್ಕೊಂಡು ಇರೋಕ್ಕಾಗಲ್ಲ. ಬಟ್ ಡೆಫಿನೆಟ್ ಆಗಿ ಪ್ಯಾರಾಸೋನದಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ನ ಅವಶ್ಯಕತೆ ಇದೆ. ಅದ್ರ ಕಡೆಗೆ ನಮ್ಮ ಯಾರು ಇದು ಶಾಸಕರು ಏನಿದ್ದಾರೆ ಅವ್ರ ಅಡಿನಲ್ಲಿ ಬರ್ತದೆ ಅಂತ ಅನ್ಸುತ್ತೆ. ಅಥವಾ ಸಂಸದರು ಏನಾದರೂ ಇದ್ದು ಹೈವೇನಲ್ಲಿ ಏನಾದರೂ ಬರುತ್ತೆ ಅಂದರೆ ಅವರಾಗಲಿ ಅಥವಾ ಶಾಸಕರಾಗಲಿ ಅದ್ರ ಕಡೆ ಗಮನ ಕೊಡಬೇಕು. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾರು ಪರಿಧಿನಲ್ಲಿ ಬರುತ್ತೆ ಅಂತ. ಬಟ್ ಅವರಿಬ್ಬರು ಮನಸ್ಸು ಮಾಡಿ ಏನೋ ಒಂದು ಮಾಡಿ, ಯಾಕಂದರೆ ಅವರು ಹುಟ್ಟೂರು ಇದು. ಇಬ್ಬರು ಸೇರಿ ಅದಕ್ಕೊಂದು ಯಾರಿಗೆ ಬರುತ್ತೋ ಅವ್ರ ಅಧಿಕಾರ ಇದೆಯೋ ಅವರೊಂದು ಬಸ್ ಸ್ಟ್ಯಾಂಡ್ ಮಾಡುವಂಥ ಕೆಲಸ ಆಗಲಿ. ಅಲ್ಲ, ಯಾಕೆ ಹೇಳ್ತಾ ಇದ್ವು ಅಂದ್ರೆ ಮೇನ್ ನಾನು ಸುಮಾರು ಜನ ಅಬ್ಸರ್ವ್ ಮಾಡಿದ್ನ ಆ ಏರಿಯಾದಲ್ಲಿ. ಮಳೆ ಬಂದ್ರೆ ಹೆಣ್ಮಕ್ಳು ಅಂಗಡಿಗಳ ಹತ್ರ ಬಾಕ್ಲಲ್ಲಿ ನಿಂತ್ಕೊಂಡಿರ್ತಾರೆ ಬಸ್ ಹತ್ತಬೇಕು ಅಂತ. ಅಲ್ಲಿ ಇರೋ ಅಂಗಡಿಗಳ ಮುಂದೆ ಜಾಗ ಇಷ್ಟಿಷ್ಟಿದೆ, ಅದರಲ್ಲಿ ಪಾಪ ಅವರು ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ಮಳೆಯಲ್ಲಿ ನನ್ನೀತಾ ಇರ್ತಾರೆ. ಸೊ ಈ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ 3 ಜನ ಮೇನ್ ವ್ಯಕ್ತಿಗಳು ನೀವು ಅಲ್ಲಿ ಇದ್ರ. ಬಟ್ ಯಾಕೆ ಬಸ್ ಸ್ಟ್ಯಾಂಡ್ ಬರ್ಬೇಕು ಅನ್ನೋದು ಐಡಿಯಾ ಯಾರಿಗೆ ಬಂದಿಲ್ವಾ ಅಲ್ಲಿ ಅಂತ ನನ್ಗೊಂದು ಡೌಟ್. ಐಡಿಯಾ ಬಂದಿದೆ. ಅಲ್ಲಿ ಒಂದು ನೋಡಿ ಸರ್, ಜಾಗ ಎಲ್ಲಿ ಬರುತ್ತೆ ಏನ್ ಬರುತ್ತೆ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಬೇಕಾಗಿರೋದು. ನಾವು ಬೇಕು ಅಂದಿದ ತಕ್ಷಣ ಜಾಗ ಬೇಕಲ್ಲ. ಇವತ್ತು ಅಲ್ಲಿ ಬೆಲೆ ಪ್ರೈವೇಟ್ ಲ್ಯಾಂಡ್ ತಗೊಬೇಕು ಅಂತಂದ್ರು ಗಗನಕ್ಕೆ ಹೋಗಿದೆ ಬೆಲೆಗಳು. ಇದನ್ನೆಲ್ಲ ಒಂದು ಲಿಮಿಟೇಷನ್ಸ್ ಇದೆ. ಆದ್ರೆ ದೊಡ್ಡವರು ಮನಸ್ಸು ಮಾಡಿದ್ರೆ, ಅಧಿಕಾರದಲ್ಲಿರೋರು ಮನಸ್ಸು ಮಾಡಿದ್ರೆ ಮಾಡ್ಬೋದು. ಒಂದ್ ದಿವಸ ಅದ್ರ ಬಗ್ಗೆನೂ ಮಾತಾಡೋಣಂತೆ. ಮೊದಲು ಮನವಿ ಮಾಡೋಣಂತೆ. ಅದಾಗಿಲ್ಲ ಅಂತಂದ್ರೆ ಹೋರಾಟ ಮಾಡೋಣಂತೆ. ಮತ್ತೆ ಕಡೆದಾಗೆ ನಿಮ್ಮ ಹತ್ರ ಒಂದು ಪ್ರೆಸೆಂಟ್ ನೀವು ಬಿಜೆಪಿಯಲ್ಲಿ ಒಬ್ಬ ಲೀಡರ್ ಆಗಿ ನಿಂತ್ಕೊಂಡಿದ್ರ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸೀಟ್ ಸಿಕ್ಕುತ್ತಾ? ನೋಡಿ ಸರ್, ಈಗ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಸೀಟ್ ಸಿಗ್ಲೇಬೇಕು ಅನ್ನೋದು ಕಂಡೀಷನ್ಸ್ ಹಾಕೊಂಡು ಕೆಲಸ ಮಾಡಕ್ ಆಗೋದಿಲ್ಲ. ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಕ್ಕಾಗೋದು. ಹೌದು, ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಮುಂದಕ್ಕೆ ಹೋಗ್ತಾ ಇರೋಣ. ಆವತ್ತಿನ ಕಾಲಕ್ಕೆ ಏನೇನಾಗಬೇಕು ಅದಾಗುತ್ತೆ. ಕೆಲಸ ಮಾಡಬೇಕು. ಮೊದಲು ಪಕ್ಷದ ಪರವಾಗಿ, ಜನಗಳ ಪರವಾಗಿ ಕೆಲಸ ಮಾಡ್ತಾ ಹೋದ್ರೆ ಯಾವತ್ತೋ ಒಂದು ದಿವಸ ಸೀಟ್ ಸಿಗಬೇಕಾ ಬಿಲ್ವಾ. ಈಗ ನನಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿತ್ತು.
ಹ್ಮ್ ಅದಾದ್ಮೇಲೆ ಅದನ್ನ ತೆಗೆದ್ರು. ಅದಕ್ಕೆ ಅಂತ ನಾನು ಬಿಜೆಪಿಯಿಂದ ಹೊರಗಡೆ ಬಂದಿಲ್ಲಲ್ಲ, ಹೌದು ಬಿಜೆಪಿಯಲ್ಲೇ ಕೆಲಸ ಮಾಡ್ತಿದೀವಲ್ಲ. ಹ್ಮ್ ಸೊ ಆ ರೀತಿ ಒಂದೊಂದ್ಸಲ ಆಗುತ್ತೆ. ನೋಡೋಣ ಅವತ್ತು ಏನ್ ಅನ್ಸುತ್ತೆ, ಪಕ್ಷಕ್ಕೆ ಏನ್ ಅನ್ಸುತ್ತೆ, ಜನಗಳೇನ್ ಹೇಳ್ತಾರೆ, ಅದ್ರ ಮೇಲೆ ಎಲೆಕ್ಷನ್ ಆಗುತ್ತೆ. ಎಂಡ್ ಆಫ್ ದ ಡೇ ಎಲ್ಲವನ್ನೂ ನಿರ್ಧಾರ ಮಾಡೋದು ಜನನೇ, ಪ್ರಜೆಗಳೇ. ಆವತ್ತು ಏನಾಗುತ್ತೆ ನೋಡೋಣಂತೆ. ನಾನಂತೂ ನನ್ನ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡ್ತಿರ್ತೀನಿ. ಏನೋ ನನ್ಗೆ ಅದೇ ಆಗ್ಬೇಕು ಇದೇ ಆಗ್ಬೇಕು ಅನ್ನೋ ಹಪಾಹಪಿ ಏನಿಲ್ಲ. ಕೆಲಸ ಮಾಡ್ತಿರ್ತೀವಿ. ಅಧಿಕಾರ ಸಿಕ್ಕಿದ್ರೆ 100% ಇವರೆಲ್ಲ ಮಾಡಿರೋದಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಮತ್ತು ಆ ಒಂದು ವಿಷನ್ ನನಗಿದೆ ಅಂತ ಅನ್ಸುತ್ತೆ. ಒಂದು ಅಧಿಕಾರ ಸಿಕ್ಕಿದಾಗ ಏನಾಗ್ಬೋದು ಏನಿಲ್ಲ ಅನ್ನೋದು ಆವತ್ತು ನೋಡೋಣಂತೆ. ಅಧಿಕಾರ ಸಿಗಲಿ, ನಮಗೂ ಪಕ್ಷ ಅವಕಾಶ ಮಾಡಿಕೊಡ್ಲಿ ಅಂತ ಆಸೆ ಅಂತೂ ಇದೆ. ಆದರೆ ಅದೇ ನಮಗೆ ಇದಿಲ್ಲ, ಏನೋ ಆಗಲೇ ಬಿಡಬೇಕು ಹಪಾಹಪಿ ಇಲ್ಲ. ನೋಡೋಣ, ಟೈಮ್ ಇದೆ, ವಯಸ್ಸಿದೆ, ಜನ ನಮ್ಮ ಜೊತೆ ಇದ್ದಾರೆ, ಬಟ್ ಕೆಲಸ ಮಾಡಕ್ ಶಕ್ತಿ. ಜನರ ಹತ್ರ ಒಂದು ಮಾತೇನಂದ್ರೆ, ಸಂದೀಪ್ ರೆಡ್ಡಿ ಅವರು ಬಿಜೆಪಿಲಿ ಸೀಟ್ ಸಿಕ್ಕಿಲ್ಲ ಅಂದ್ರು ಇಂಡಿಪೆಂಡೆಂಟ್ ಆಗಾದ್ರೂ ನಿಂತ್ಕೊಂಡು ಗೆಲ್ತಾರೆ, ತಾಕತ್ತಿದೆ ಅವ್ರ ಕೈಯಲ್ಲಿ ಅಂತ ಜನ ಅನ್ಕೊಂತವ್ರೆ. ಅದಕ್ಕೇನು ಉತ್ತರ ಕೊಡ್ತೀರಾ? ಜನ ಅದು ಜನಗಳ ಮಾತಾಯ್ತು. ನಾನು ಬಿಜೆಪಿ ಪಕ್ಷದಲ್ಲಿದ್ದೀನಿ. ಬಿಜೆಪಿ ಪಕ್ಷದಲ್ಲಿ ನನ್ಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಗ್ಬೋದು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ. ನಾನು ನೆಗೆಟಿವ್ ಎಲ್ಲ ಯೋಚನೆ ಮಾಡಕ್ ಹೋಗೋದಿಲ್ಲ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋವಂಥ ವ್ಯಕ್ತಿ. ಜನಗಳಿಗೆ ನನಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ಕೊಂಡ್ರೆ ಜನಗಳಿಗೆ ನಾನು ಕೃತಜ್ಞತ ಆಗಿರ್ತೀನಿ. ಅಷ್ಟು ಬಿಟ್ರೆ ಅದಕ್ಕೆ ಅಂತ ಅಹಂಕಾರ ತಗೊಳಕ್ ಹೋಗಲ್ಲ. ಅದು ಮಾತು ಬರುತ್ತೆ ಹೋಗುತ್ತೆ, ಜನ 108 ಹೇಳ್ತಿರ್ತಾರೆ. ಅವುಗಳನ್ನೆಲ್ಲ ನಾವು ತುಂಬಾ ತಲೆ ಕೆಡಿಸ್ಕೊಳೋದು ಬೇಡ. ನಮ್ದು ಉದ್ದೇಶ ಸರಿ ಇರಬೇಕು. ಆ ಉದ್ದೇಶ ಸರಿ ಇದ್ರೆ ಈ ಪ್ರಕೃತಿ 100% ಹೆಲ್ಪ್ ಮಾಡುತ್ತೆ ಅನ್ನೋದು ನನ್ನ ಒಂದು ಪ್ರಬಲವಾದ ನಂಬಿಕೆ. ಆ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಟಿಕೆಟ್ ಸಿಕ್ಕಿದ್ರೆ ಮಾತ್ರನೇ ಕೆಲಸ ಮಾಡೋದು ಅಂತ ಎಷ್ಟೋ ಜನ ನಾಯಕರು ಕೆಲಸ ಮಾಡಿದ್ರೆ ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಎಲ್ಲೆಲ್ಲೋ ಬೇರೆ ಎಲ್ಲಾ ಕ್ಷೇತ್ರಗಳು ನೋಡಿದಾಗೂ ನಿಮ್ಗೆ ಆ ಥರದ ಜನ ತುಂಬಾ ಜನ ಸಿಗ್ತಾರೆ. ಆದ್ರೆ ನಾನು ಟಿಕೆಟ್ ಸಿಗುತ್ತೆ ಬಿಡುತ್ತೆ ಅಲ್ಲ, ಜನಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಕ್ಕೆ ನನಗೊಂದು ಸ್ವಲ್ಪ ಸಮಯ ಸಿಕ್ಕಿದಾಗ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಹಣ ಸಿಕ್ಕಿದಾಗ ಅದನ್ನ ವ್ಯಯ ಮಾಡ್ತಿರ್ತೀನಿ ಜನಗಳಿಗೋಸ್ಕರ. ಇಷ್ಟು ಬಿಟ್ರೆ ಟಿಕೆಟ್ ಸಿಗೋದು ಬಿಡೋದು, ಜನ ಗೆಲ್ಸೋದು ಬಿಡೋದು ಎಲ್ಲ ಅದ್ರ ಪಾಡ್ಗೆ ಅದಾಗುತ್ತೆ ಸರ್. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಹತ್ರ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಬಾಲು ಅವರೇ.